ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ KCET ಬರೆದ ಆದ್ಮೇಲೆ ಆಪ್ಷನ್ ಎಂಟ್ರಿಗೆ ಯಾವ್ದೆಲ್ಲ ನಾವು ಚೂಸ್ ಮಾಡ್ಕೋಬಹುದು, ಮಾರ್ಕ್ಸ್ ಎಷ್ಟಿರುತ್ತೆ, ಕಟ್ ಆಫ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಟಾಪ್ 10 ಹೇಳ್ತೀನಿ. ಇದು ಬೆಸ್ಟ್ ಕಾಲೇಜ್ ಅಂತಾನೆ ಹೇಳ್ಬೋದು. ನೀವು ಒಂದು ವೇಳೆ ಒಳ್ಳೆ ರಿಸಲ್ಟ್ನ ತೊಗೊಂಡಿದ್ದೀರಾ ಅಂತ ಹೇಳೋದಾದ್ರೆ, ಅಂದರೆ ನಾರ್ಮಲ್ 18-19 ಸಾವಿರ ರ್ಯಾಂಕಿಗೂ ಕೂಡ ಹೇಳ್ತೀನಿ. ಬಟ್ ಆದರೆ ಬೆಸ್ಟಲ್ಲಿ ಬೆಸ್ಟ್ ಕಾಲೇಜು ಟಾಪ್ 5 ಇರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಮೊದಲನೇದಾಗಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಟಾಪ್ 1 ಕಾಲೇಜ್ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ. ಸೊ ಬೆಂಗಳೂರಿನಲ್ಲೇ ನಾನು ಹೇಳ್ತಿದ್ದೀನಿ, ಕೆಲವೊಂದು ಮೈಸೂರು ಕೂಡ ಇದೆ, ಹೇಳ್ತೀನಿ. ಓಕೆನಾ? ಸೊ ಇದು ಲೊಕೇಶನು ಬೆಂಗಳೂರಿನಲ್ಲಿ ಇರುತ್ತೆ. ಕಟ್ ಆಫ್ ನೋಡ್ಕೊಳ್ಳೋದಾದ್ರೆ 200 500 ಒಳಗಡೆ ಬಂದರೆ ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೀವು ಚೂಸ್ ಮಾಡ್ಕೋಬಹುದು ಆಪ್ಷನ್ ಎಂಟ್ರಿನಲ್ಲಿ. ಓಕೆನಾ? ಸೊ ಎರಡನೇದಾಗಿ ಪೆಸ್ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದು RV ಮಿಸ್ ಆಯಿತು ಅಂದರೆ ಪೆಸ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡೋದು. ಓಕೆನಾ? ಸೊ ಆಪ್ಷನ್ ಎಂಟ್ರಿನಲ್ಲಿ ಫಸ್ಟ್ ಪ್ರಿಫರೆನ್ಸು RV ಕಾಲೇಜ್ಗೆ ಇರುತ್ತೆ, ಇಲ್ಲಾಂದ್ರೆ ಪೆಸ್ಗೆ ಇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ RV ಕಾಲೇಜ್ ಇಲ್ಲ ಅಂದ್ರೂ ಕೂಡ ಪೆಸ್ಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಏನಕ್ಕಪ್ಪ ಅಂದರೆ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಬೆಂಗಳೂರು ಲೊಕೇಶನ್ ಅಂತಲೇ ಹೇಳ್ಬೋದು. ಸೊ ಎಷ್ಟು ಕಟ್ ಆಫ್ ಇರಬೇಕು ಇದಕ್ಕೆ ಅಂದರೆ 800 1200 ಕಟ್ ಆಫ್ ಒಳಗಡೆ ಇರಬೇಕಾಗತ್ತೆ. ನಿಮ್ಮ ಒಂದು ರ್ಯಾಂಕು 1200 ಒಳಗಡೆ ಇರಬೇಕಾಗತ್ತೆ. ಅದಕ್ಕಿಂತ ಕಮ್ಮಿ ಇದ್ರೂ ಕೂಡ ಒಳ್ಳೆಯದು. 1300 1400 ಇದ್ರೂ ಪೆಸ್ ಯೂನಿವರ್ಸಿಟಿಗೆ ಆಗೋದಿಲ್ಲ, ತಲೆ ಕೆಡ್ಸ್ಕೊಳ್ಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಪ್ರಿಫರೆನ್ಸು. ಎಲ್ಲರೂ ಕೂಡ ನಾರ್ಮಲ್ ಇದೇ ಆರ್ಡರ್ನಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. 2000 ರ್ಯಾಂಕ್ ಒಳಗಡೆ ಬಂದಿರೋರಿಗೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೂಡ ಟಾಪ್ 3 ಕಾಲೇಜ್ನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಬೆಂಗಳೂರು 1000 2000 ರ್ಯಾಂಕ್ ಒಳಗಡೆ ಇದ್ರೆ MS ರಾಮಯ್ಯ ಕಾಲೇಜ್ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಆಪ್ಷನ್ ಎಂಟ್ರಿನಲ್ಲಿ ಇದೊಂದು ನೀವು ಪ್ರಿಫರೆನ್ಸ್ ಆಗಿ ಇಟ್ಕೋಬಹುದು. ಸೊ ನಾಲ್ಕನೇದು BMF ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಒಂದ್ ವೇಳೆ ಯಾರ್ದನ ರ್ಯಾಂಕ್ ಒಂದು 500-600 ಜಾಸ್ತಿ ಬಂದಿದ್ರೆ ಇದು ಕೂಡ ನೀವು ಪ್ರಿಫರೆನ್ಸ್ ಆಗಿ ಇಟ್ಕೋಬಹುದು. ಬೆಂಗಳೂರು ಲೊಕೇಶನ್ 2000 3,500 ಒಳಗಡೆ ರ್ಯಾಂಕಲ್ಲಿ ನಿಮ್ದು ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಕಾಲೇಜು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇದನ್ನು ಕೂಡ ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಸೊ ಮೈಸೂರು ಅಂತಲೇ ಹೇಳ್ಬೋದು ಲೊಕೇಶನ್ನು. 2500 5000 ರ್ಯಾಂಕ್ ಒಳಗಡೆ ಬಂದಿದ್ರೆ ನೀವು ಇದಕ್ಕೆ ಚೂಸ್ ಮಾಡ್ಕೋಬಹುದು. ಸೊ 6ನೇದು ನೋಡ್ಕೊಳ್ಳೋದಾದ್ರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆ್ಯಂಡ್ ಇಂಜಿನಿಯರಿಂಗ್, ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಬೆಂಗಳೂರು ಲೊಕೇಶನು 3000 3600 ಕಟ್ ಆಫ್ ಒಳಗಡೆ ಇರಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದನ್ನು ಕೂಡ ತುಂಬ ಜನ ಟಾಪ್ 5 ನಲ್ಲಿ ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಕಾಲೇಜು. ಏನಕ್ಕಪ್ಪ ಅಂದರೆ ಇವರ ಒಂದು ಕಟ್ ಆಫ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿನೇ ಬೆಂಗಳೂರು 3500 7000 ರ್ಯಾಂಕ್ ಒಳಗಡೆ ಇರಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದನ್ನು ಕೂಡ ಒಂದು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಸೊ ಬೆಂಗಳೂರು 5000 8000 ಒಳಗಡೆ ರ್ಯಾಂಕ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಟಾಪ್ 5 ಪ್ರಿಫರೆನ್ಸ್ಗೆ ನೀವು ಕೊಡಬಹುದು. ಬೆಂಗಳೂರು 10,000 15,000 ರ್ಯಾಂಕ್ ಒಳಗಡೆ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು NIE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಲಾಸ್ಟ್ ಕಾಲೇಜು ಮೈಸೂರು ಅಂತಾನೆ ಹೇಳಬಹುದು. 12,000 18,000 ನಿಮ್ಗಿಲ್ಲಿ ಏನು ಕಟ್ ಆಫ್ ಇರಬೇಕಾಗತ್ತೆ. ಸೊ ಇವಾಗ ಆಪ್ಷನ್ ಎಂಟ್ರಿನಲ್ಲಿ ಟಾಪ್ 5 ನೋಡ್ಕೊಳ್ಳೋದಾದ್ರೆ, ಆಪ್ಷನ್ ಎಂಟ್ರಿನಲ್ಲಿ ಟಾಪ್ 5 ಯಾವುದೆಲ್ಲ ಒಂದು ಪ್ರಿಫರೆನ್ಸಿಗೆ ನೀವು ಕೊಡಬೇಕು ಅಂತ ಹೇಳೋದಾದ್ರೆ, ಮೊದಲನೇದು ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಏನಪ್ಪ ಅಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಒಂದು ವೇಳೆ ರ್ಯಾಂಕ್ ಒಂದು 500 200 300 ಈ ಥರ ಇತ್ತು ಅಂತ ಹೇಳೋದ್ರೆ ಡಿಫ್ರೆನ್ಸು, ಫಸ್ಟ್ ಪ್ರಿಫರೆನ್ಸು ಪೆಸ್ ಕಾಲೇಜಿಗೆ ಕೊಡಿ. ಸೊ ಎರಡನೇದಾಗಿ ನೀವು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದನ್ನು ಕೂಡ ನೀವು 2 ಅಥವಾ 3ನೇ ಪ್ರಿಫರೆನ್ಸ್ ಆಗಿ ಕೊಡಬಹುದು. ನೆಕ್ಸ್ಟು BMF ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದನ್ನು ಕೂಡ ನೀವೊಂದು 3 ಅಥವಾ 4ನೇ ಪ್ರಿಫರೆನ್ಸ್ ಆಗಿ ಇಟ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ದೇನ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೂ ಕೂಡ JSS ಸೈನ್ಸ್ ಆಫ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇದನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು ಅಂತಾನೆ ಹೇಳ್ಬೋದು ಆಪ್ಷನ್ ಎಂಟ್ರಿನಲ್ಲಿ. ಓಕೆನಾ? ಆಪ್ಷನ್ ಎಂಟ್ರಿ ಬಗ್ಗೆ ಇನ್ನ ಹೆಚ್ಚು ವಿಡಿಯೋಸ್ಗಳು ನಮ್ಮ ಚಾನಲ್ ನಿಮಗೆ ಸಿಗ್ತಾನೆ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. KCET ರಿಸಲ್ಟ್ ಬರಲಿ, ಅದಾದ್ಮೇಲೆ ಇನ್ನ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.